ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ಸದಾಶಿವನಗರ ನಿವಾಸಕ್ಕೆ ಆಗಮಿಸಿರುವ ಡಿಕೆ ಶಿವಕುಮಾರ್ ತಾಯಿ. ಡಿಕೆ ಪದಗ್ರಹಣ ಸಮಾರಂಭದಲ್ಲಿ ಭಾಗಿಯಾಗಿರುವ ಗೌರಮ್ಮ. ಪ್ರಮಾಣ ವಚನಕ್ಕೂ ಮುನ್ನ ತಾಯಿಯ ಆಶೀರ್ವಾದ ಪಡೆದ ಡಿಕೆಶಿ. ಮಗನನ್ನು ಕಂಡು ತಾಯಿ ಗೌರಮ್ಮ ದಿಲ್ ಖುಷ್ ಆದ್ರು. ದೀರ್ಘಾವಧಿಗೆ ಸಿಎಂ ಆಗಿರು ಎಂದು ಆಶೀರ್ವದಿಸಿದ ಡಿಕೆಶಿ ತಾಯಿ. ಮಗನ ಹಣೆಗೆ ತಿಲಕವನ್ನಿಟ್ಟು ಹರಸಿದ ಗೌರಮ್ಮ. ಅಮ್ಮನ ಕಾಲಿಗೆ ನಮಸ್ಕರಿಸಿ ಭಾವುಕರಾದ ಡಿಕೆ ಶಿವಕುಮಾರ್. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸದಾಶಿವನಗರ ಮನೆಗೆ ತೆರಳಿ ತಾಯಿಯ ಆಶೀರ್ವಾದವನ್ನ ಪಡೆದಿದ್ದಾರೆ. ತಾಯಿ ಗೌರಮ್ಮ ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ. ಗೌರಮ್ಮ ಆಶೀರ್ವಾದ ಮಾಡಿದರೆ ಹಣೆಗೆ ತಿಲಕವನ್ನಿಟ್ಟು ದೀರ್ಘಾವಧಿಯ ಕಾಲ ಸಿಎಂ ಆಗಿರೋ ಮಗನೇ ಅಂತ ಗೌರಮ್ಮ ಆಶೀರ್ವಾದ ಮಾಡಿರುವಂಥದ್ದು. ಇನ್ನು ಭಾವುಕರಾಗಿದ್ದಾರೆ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ. ನೋಡಿ, ಒಂದು ಅನ್ಕೊಂಡಂಥ ಕನಸು ಯಾವಾಗ ನನಸಾಗ್ಬಿಡುತ್ತೆ ಅಲ್ವಾ, ದೊಡ್ಡ ಮಟ್ಟದ ಕನಸನ್ನ ಕಂಡಿರ್ತೀವಿ. ಆ ಕನಸು ನನಸಾಗ್ತಾ ಇದೆ, ನಡೀತಾ ಇದೆ ಪ್ರೆಸೆಂಟ್ ಅಂತ ಅಂದಾಗ ಆ ಸಂದರ್ಭದಲ್ಲಿ ಬರುವಂಥ ಒಂದು ಆನಂದ ಬಾಷ್ಪ ಭಾವುಕರಾಗಿ ನಮ್ಗೆ ಗೊತ್ತಿಲ್ಲದಂಗೆ ಕಣ್ಣೀರು ಸುರಿತಾ ಇರುತ್ತೆ. ಇದೀಗ ತಾಯಿಯ ಆಶೀರ್ವಾದವನ್ನು ಪಡೆದಿರುವಂಥ ಡಿಕೆ ಶಿವಕುಮಾರ್ ತಾಯಿಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದು ತಾಯಿಯಿಂದ ತಿಲಕವನ್ನು ಇಟ್ಸ್ಕೊಂಡು ದೀರ್ಘಾವಧಿಯ ಕಾಲ ಸಿಎಂ ಆಗಿರು ಮಗನಿ ಅನ್ನುವಂಥದ್ದು ಗೌರಮ್ಮ ಆಶೀರ್ವಾದವನ್ನು ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. 4:05 ಸಮಯದಲ್ಲಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ಕಾಂಗ್ರೆಸ್ ಪಕ್ಷದಲ್ಲಿ ಗಮನಿಸಿ ನಾವು ನೋಡಿದಾಗ ಡಿಕೆ ಶಿವಕುಮಾರ್ ಯಾವ ರೀತಿಯಾಗಿ ಒಂದು ದೈವ ಭಕ್ತರಿದ್ದಾರೆ ಅಲ್ವಾ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಯಾಕೆ ಪರ್ಟಿಕ್ಯುಲರ್ ಆಗಿ ಮಾತನಾಡ್ತಾ ಇದ್ದೀವಿ ಅಂತ ಅಂದರೆ, ಪಕ್ಷದಲ್ಲಿ ಕೆಲವೊಂದು ಯಾವ ರೀತಿಯಾಗಿ ಈಗ ಇಂದ ನಾಯಕ ಅಂತ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಒಂದಿಷ್ಟು ಅಡೆತಡೆಗಳು ಎಲ್ಲ ಇರುವಂಥದ್ದು. ಸೊ ಅದನ್ನೆಲ್ಲ ಹೊರತುಪಡಿಸಿ ಡಿಕೆ ಶಿವಕುಮಾರ್ ಅವರ ಕುರಿತಾಗಿ ಸಾಕಷ್ಟು ದೈವಿಕವಾಗಿ ಧಾರ್ಮಿಕವಾಗಿ ಒಂದಿಷ್ಟು ಸಂಪ್ರದಾಯಗಳನ್ನು ಫಾಲೋ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಕೂಡ ಅಚ್ಚುಕಟ್ಟಾಗಿ ಪಾಲಿಸ್ಕೊಂಡು ಬರುವಂಥ ಡಿಕೆ ಶಿವಕುಮಾರ್ ವೇದಿಕೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ನಾವೊಂದು ಬ್ರೇಕಿಂಗನ್ನು ನೋಡಿದ್ವಿ ಆಗಲೇ. ಸೊ ಹೀಗಾಗಿ ಅಂದರೆ ಪ್ರತಿಯೊಂದನ್ನು ಕೂಡ ಇದು ಹೀಗೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ನಡೆಯುವಂಥದ್ದು ನಡೆ. ಹೀಗಾಗಿ ಹಲವಾರು ಅವ್ರು ಮಾಡಿಸಿದಂಥ ಪೂಜೆ ಇಲ್ಲ, ಹವನಗಳಿಲ್ಲ, ಹೋಮ ಇಲ್ಲ. ಅಸ್ಸಾಂಗೆ ಕಾಮಾಖ್ಯ ದೇವಿಯ ದರ್ಶನ ಕೂಡ ಮಾಡಿದ್ರು. ನಣವಿನಕೆರೆ ಅಜ್ಜಯ್ಯಗೆ ಸಾಕಷ್ಟು ಮೊರೆ ಹೋಗಿದ್ರು. ಹಲವಾರು ಪೂಜೆ ಹವನಗಳನ್ನು ಮಾಡಿಸಿದ್ದಾರೆ. ಎಲ್ಲದಕ್ಕೂ ಕೂಡ ಇದೀಗ ಪ್ರತಿಫಲ ಸಿಕ್ಕಿದೆ. 4:05 ಸಿಎಂ ಆಗಿ ಪದಗ್ರಹಣ.